ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ವಿಷಯ ಏನಪ್ಪಾ ಅಂತಂದ್ರ BSc ಇನ್ ಜನರಲ್ ಮೈಕ್ರೋಬಯಾಲಜಿ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ನಾವ್ ಏನೆಲ್ಲ ಕವರ್ ಮಾಡ್ತಾ ಇದೀವಿ ಅಂತಂದ್ರ ಈ ಒಂದು ಕೋರ್ಸ್ ಅಂತಂದ್ರೆ ಏನು, ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿ ಏನಿರ್ತೈತಿ, ಈ ಒಂದು ಕೋರ್ಸಿನ ಡ್ಯೂರೇಷನ್ ಏನು, ಈ ಒಂದು ಕೋರ್ಸ್ ಒಳಗಡೆ ಸಬ್ಜೆಕ್ಟ್ ಗಳೇನೆಲ್ಲ ಬರ್ತಾವು, ಅದರ ಜೊತೆಗೇನೆ ಈ ಒಂದು ಕೋರ್ಸ್ ನ ಮುಗಿಸಿದ ಮೇಲೆ ನಮಗೆ ಜಾಬ್ ಅಪಾರ್ಚುನಿಟೀಸ್ ಇರ್ತಾವು, ಇದರ ಸ್ಯಾಲರಿ ಸ್ಕೇಲ್ ಏನು, ಅದರ ಜೊತೆಗೇನೆ ಈ ಒಂದು ಕೋರ್ಸ್ ಮಾಡಿದ ಮೇಲೆ ನಮಗೆ ಏನಾದ್ರು ಹೈಯರ್ ಎಜುಕೇಶನ್ ಇದೆಯಾ ಇಲ್ವಾ ಅನ್ನೋದನ್ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಮಗೆ ವಿತ್ ಇನ್ 10 ಮಿನಿಟ್ಸ್ ಒಳಗಡೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗಾದ್ರೆ ಈ ಒಂದು ಕೋರ್ಸ್ ನಾವು ಕಲಿಬೇಕಾದ್ರೆ ಈ ಒಂದು ಕೋರ್ಸ್ ಯಾವ್ದ್ರ ಮೇಲೆ ಬ್ಲೆಂಡ್ ಆದ್ರೆ ಯಾವ್ದ್ರ ಮೇಲೆ ಕಂಬೈನ್ಡ್ ಆಗಿರ್ತದೆ ಅಂತಂದ್ರೆ, ಸೊ ಇದು ಕಂಪ್ಲೀಟ್ ಆಗಿ ನಿಮ್ಗೆ ಮೈಕ್ರೋ ಆರ್ಗಾನಿಸಮ್ಸ್ ಅಥವಾ ಮೈಕ್ರೋ ಬಯಾಲಜಿ ಮೇಲೆ ಡಿಪೆಂಡ್ ಆಗಿರ್ತದೆ. ಅಂದ್ರೆ ಎಕ್ಸಾಂಪಲ್ ಈಗ ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಫಂಗೈಸ್ ಆಗಿರ್ಬೋದು, ಪ್ರೋಟೋಜೋ ಆಗಿರ್ಬೋದು, ಮೈಕ್ರೋ ಆರ್ಗಾನಿಸಮ್ಸ್ ಏನಿದಾವಲ್ಲ ಅದರ ಮೇಲೆ ಕಂಪ್ಲೀಟ್ ಆಗಿ ಬಯಾಲಜಿ ಮೇಲೆ ಡಿಪೆಂಡ್ ಆಗಿರ್ತದೆ ಈ ಒಂದು ಕೋರ್ಸ್. ಹಾಗಾದ್ರೆ ಬನ್ನಿ ನೋಡೋಣ ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿ ಏನಿದೆ ಅಂತೇಳಿ. ಸೊ ಈ ಒಂದು ಕೋರ್ಸ್ ಮಾಡ್ಬೇಕಾದ್ರೆ ನಮಗೆ ಎಲಿಜಿಬಿಲಿಟಿ ಬಂದ್ಬಿಟ್ಟು ನೀವು PUC ಸೈನ್ಸ್ ಒಳಗಡೆ ಪಾಸ್ ಆಗಿರ್ಬೇಕು. ಅದರ ಜೊತೆಗೇನೆ ನೀವು ಇದ್ರೊಳಗಡೆ ಕಾಂಬಿನೇಷನ್ PCM ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಅಥವಾ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ತಗೊಂಡಿದ್ರು ಕೂಡ ಈ ಒಂದು ಕೋರ್ಸ್ ಮಾಡಬಹುದು. ಹಾಗಾಗಿ ಈ ಒಂದು ಕೋರ್ಸ್ ನಲ್ಲಿ ನಮ್ಮ ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಎಷ್ಟು ಇರ್ಬೇಕ್ರಿ ಅಂತ ಕೇಳಿದ್ರೆ, ನಿಮ್ಮ ಪ್ರೀವಿಯಸ್ ಇಯರ್ ಪರ್ಸೆಂಟೇಜ್ ಅಪ್ರಾಕ್ಸಿಮೇಟ್ಲಿ 50% ಅನ್ನ ನೀವು ಹೊಂದಿರಬೇಕು ನಿಮ್ಮ PUC ಒಳಗಡೆ. ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ಮಾಡ್ಲಿಕ್ಕೆ ನಮ್ಗೆ ಏನಾದ್ರು ಎಂಟ್ರನ್ಸ್ ಎಕ್ಸಾಮ್ಸ್ ಇರ್ತಾವ ಅಂತ ಕೇಳ್ಬೋದು. ಸೊ ಎಂಟ್ರನ್ಸ್ ಎಕ್ಸಾಮ್ ಇಸ್ ಡಿಪೆಂಡ್ಸ್ ಅಂದ್ರೆ ನಿಮ್ಮ ಮೆರಿಟ್ಸ್, ಅಂದ್ರೆ ನೀವು ಒಂದು PUC ಸೈನ್ಸ್ ಒಳಗಡೆ ಏನ್ ಅಗ್ರಿಗೇಟ್ ಮಾಡಿರ್ತಾರಲ್ಲ ಅದರ ಒಂದು ಮೆರಿಟ್ ಮೇಲೆ, ಅಥವಾ ಇನ್ನು CUT ಅಂತ ಒಂದು ಎಂಟ್ರನ್ಸ್ ಎಕ್ಸಾಮ್ ಬರ್ತದೆ, ಅಂದ್ರೆ ಕಾಮನ್ ಯೂನಿವರ್ಸಿಟಿ ಎಂಟ್ರನ್ಸ್ ಟೆಸ್ಟ್ ಅಂತ ಹೇಳಿ. ಸೊ ಅದನ್ನು ಕೂಡ ತಗೊಳ್ಳುವಂತ ಸಾಧ್ಯತೆಗಳು ಒಂದಿಷ್ಟು ಯೂನಿವರ್ಸಿಟಿ ಒಳಗಡೆ. ಸೊ ಆದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ಮಾಡಿದಾಗ ಈ ಒಂದು ಕೋರ್ಸಿನ ಡ್ಯೂರೇಷನ್ ಅಂದ್ರೆ ಈ ಒಂದು ಕೋರ್ಸ್ ಎಷ್ಟು ವರ್ಷ ನಾವು ಕಲಿಬೇಕಂತ ಕೇಳಿದ್ರೆ, ಸೊ ಈ ಒಂದು ಕೋರ್ಸ್ ನಿಮಗೆ 3 ಇಯರ್ಸ್ ಕೋರ್ಸ್ ಆಗಿರ್ತದ. ಇದ್ರೊಳಗೆ ನಿಮ್ಗೆ 6 ಸೆಮಿಸ್ಟರ್ ಸ್ಪ್ಲಿಟ್ ಮಾಡಿರ್ತಾರೆ. ಓಕೆ, ಅಂದ್ರೆ ಪ್ರತಿ ವರ್ಷಕ್ಕೂ 2 ಸೆಮಿಸ್ಟರ್ ತರ ಇರ್ತದೆ. ಅದಾದ್ಮೇಲೆ ಈ ಒಂದು ಕೋರ್ಸ್ ಮಾಡಿದಾಗ ನಮ್ಮ ಫೀಸ್ ಎಷ್ಟು ಇರ್ತೈತ್ರಿ ಈ ಒಂದು ಕೋರ್ಸ್ ಮಾಡ್ಲಿಕ್ಕೆ ಅಂತ ಕೇಳಿದ್ರೆ, ನಿಮ್ದು ಅಪ್ರಾಕ್ಸಿಮೇಟ್ಲಿ 30,000 ಇಂದ 2 ಅಥವಾ 2.5 ಲ್ಯಾಕ್ ನಿಮ್ದು ಅಪ್ರಾಕ್ಸಿಮೇಟ್ಲಿ ಟೋಟಲ್ ಎವರೇಜ್ ಕಾಲೇಜ್ ಫೀಸ್ ಆಗಿರ್ತದೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ಮಾಡಿದಾಗ ನಾವ್ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ನೋಡ್ತೀವಿ ಇದ್ರೊಳಗಡೆ ಅಂತ ಕೇಳಿದ್ರೆ, ಸೊ ನಿಮಗೆ ಇಲ್ಲಿ ಬರುವಂತಹ ಸಬ್ಜೆಕ್ಟ್ ಗಳು ಬ್ಲೆಂಡ್ ಆಗಿರೋದು ಎದ್ರ ಮೇಲೆ ಅಂದ್ರೆ ಆ ಒಂದು ಬಯಾಲಜಿ ಹಾಗೂ ಮೈಕ್ರೋ ಬಯಾಲಜಿ ಮೇಲೆ ಡಿಪೆಂಡ್ ಆಗಿರ್ತದ. ಸೊ ಹಾಗಾದ್ರೆ ಈ ಒಂದು ಮೊದಲನೇ ವರ್ಷದೊಳಗಡೆ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ಕಲಿತೀವಿ ನಾವು ಅಂತ ಕೇಳಿದ್ರೆ, ನೀವು ಮೊದಲನೇ ವರ್ಷದ ಸಬ್ಜೆಕ್ಟ್ ಗಳು ಬಂದ್ಬಿಟ್ಟು ಮೊದಲನೇ ಸಬ್ಜೆಕ್ಟ್ ನಿಮ್ಗೆ ಇಲ್ಲಿ ಜನರಲ್ ಮೈಕ್ರೋಬಯಾಲಜಿ ಅಂತ ಕಲಿತೀರಾ, ಅದಾದ್ಮೇಲೆ ಸೆಲ್ ಬಯಾಲಜಿ ಅಂತ ಕಲಿತೀರಾ, ಅದಾದ್ಮೇಲೆ ಫಂಡಮೆಂಟಲ್ಸ್ ಆಫ್ ಬಯೋಕೆಮಿಸ್ಟ್ರಿ ಅಂತ ಕಲಿತೀರಾ, ಅದರ ಜೊತೆಗೇನೆ ನೀವು ಲ್ಯಾಬ್ ಟೆಕ್ನಿಕ್ಸ್ ಗಳನ್ನು ಕೂಡ ಕಲಿತೀರಾ ಇದರೊಳಗಡೆ. ಸೊ ಆದ್ಮೇಲೆ ನೀವು ಇಲ್ಲಿ ಸೆಕೆಂಡ್ ಇಯರ್ ಒಳಗಡೆ ಏನೆಲ್ಲ ಸಬ್ಜೆಕ್ಟ್ ಗಳನ್ನ ಕಲಿತೀರಾ ಅಂತಂದ್ರ, ಸೊ ಸೆಕೆಂಡ್ ಇಯರ್ ಒಳಗಡೆ ನಿಮ್ಗೆ ಮೊದಲನೇ ಸಬ್ಜೆಕ್ಟ್ ಏನಪ್ಪಾ ಅಂತಂದ್ರ ಮೈಕ್ರೋ ಬಯೋಲ್ ಫಿಸಿಯಾಲಜಿ ಅಂತ ಕಲಿತೀರಾ. ಅದಾದ್ಮೇಲೆ ನೀವು ಇಲ್ಲಿ ಮಾಲಿಕ್ಯುಲರ್ ಬಯಾಲಜಿ, ಅದಾದ್ಮೇಲೆ ಎನ್ವೈರನ್ಮೆಂಟಲ್ ಮೈಕ್ರೋ ಬಯಾಲಜಿ ಅಂತ ಕಲಿತೀರಾ, ಆಮೇಲೆ ಅನಾಲಿಟಿಕ್ಸ್ ಟೆಕ್ನಿಕ್ಸ್ ಗಳನ್ನ ಕಲಿತೀರಾ ಈ ಒಂದು ಸೆಕೆಂಡ್ ಇಯರ್ ಒಳಗಡೆ. ಇನ್ನು ಥರ್ಡ್ ಇಯರ್ ಬಂದಾಗ ಇನ್ನೆಲ್ಲ ಸಬ್ಜೆಕ್ಟ್ ಗಳನ್ನ ನಾವು ಕಲಿತೀವಿ ಅಂತ ಕೇಳಿದ್ರೆ, ಸೊ ಥರ್ಡ್ ಇಯರ್ ಒಳಗಡೆ ನಿಮ್ಗೆ ಮೊದಲನೇ ಸಬ್ಜೆಕ್ಟ್ ಯಾವಪ್ಪ ಅಂತಂದ್ರೆ ಮೆಡಿಕಲ್ ಮೈಕ್ರೋಬಯಾಲಜಿ ಅಂತ ಕಲಿತೀರಾ, ಇಂಡಸ್ಟ್ರಿಯಲ್ ಮೈಕ್ರೋಬಯಾಲಜಿ ಅಂತ ಕಲಿತೀರಾ, ಆದ್ಮೇಲೆ ಇಲ್ಲಿ ಡೈರಿ ಅಂಡ್ ಫುಡ್ ಅನ್ನೋ ಒಂದು ಮೈಕ್ರೋಬಯಾಲಜಿ ಕೂಡ ಕಲಿತೀರಾ. ಅದಾದ್ಮೇಲೆ ನೀವು ನೆಕ್ಸ್ಟ್ ಇಮ್ಯುನಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ಕೂಡ ಇದ್ರೊಳಗಡೆ ಕಲಿತೀರಾ ಥರ್ಡ್ ಇಯರ್ ಒಳಗಡೆ ಇರುವಂತಹ ಸಬ್ಜೆಕ್ಟ್ ಗಳು. ಓಕೆ, ಸೊ ಎಲ್ಲ ಸಬ್ಜೆಕ್ಟ್ ಗಳಾದ್ಮೇಲೆ ನೀವು ಪ್ರಾಕ್ಟಿಕಲ್ ಟ್ರೈನಿಂಗ್ಸ್ ಒಳಗಡೆ ಏನೆಲ್ಲ ಕಲಿತೀರಾ ಅಂತಂದ್ರೆ, ನೀವು ಈ ಒಂದು ಮೈಕ್ರೋಬ್ಸ್ ಇರ್ತಾವಲ್ಲ, ಪ್ರತಿಯೊಂದು ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಲ್ ಆಗಿರ್ಬೋದು, ಅಥವಾ ಫಂಗಸ್ ಆಗಿರ್ಬೋದು, ಪ್ರೋಟೋಜೋ ಆಗಿರ್ಬೋದು, ಇವುಗಳ ಎಕ್ಸಾಮಿನೇಷನ್ ಟೆಕ್ನಿಕ್ಸ್ ಗಳನ್ನ ಅಥವಾ ಲ್ಯಾಬ್ ಟೆಕ್ನಿಕ್ಸ್ ಗಳನ್ನ ಎಲ್ಲವುಗಳನ್ನು ನೀವು ಟ್ರೈನಿಂಗ್ ಅನ್ನ ತಗೊಂತೀರಾ. ಓಕೆ, ಲ್ಯಾಬ್ಸ್ ಒಳಗಡೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈ ಒಂದು ಕೋರ್ಸ್ ಮಾಡಿದ್ಮೇಲೆ ನಮ್ಗೆ ಜಾಬ್ ಅಪಾರ್ಚುನಿಟೀಸ್ ಗಳು ಏನೆಲ್ಲ ಇರ್ತಾವ್ರಿ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗೆ ನಿಮ್ಗೆ ಜಾಬ್ ಅಪಾರ್ಚುನಿಟೀಸ್ ಗಳು ಬಂದ್ಬಿಟ್ಟು ನೀವು ಡಿಪೆಂಡ್ ಆಗಿರೋದು ಏನಪ್ಪಾ ಅಂದ್ರೆ ಈ ಇಂಡಸ್ಟ್ರಿ ಹಾಗೂ ಒಂದು ಮೈಕ್ರೋ ಬಯಾಲಜಿ ಲ್ಯಾಬ್ಸ್ ಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ನೋಡೋಣ ಮೊದಲನೇ ಜಾಬ್ ಅಪಾರ್ಚುನಿಟೀಸ್ ಏನಿದೆ ಅಂತ ಹೇಳಿ. ಸೊ ಇಲ್ಲಿ ಮೊದಲನೇ ಜಾಬ್ ಅಪಾರ್ಚುನಿಟೀಸ್ ಬಂದ್ಬಿಟ್ಟು ಮೈಕ್ರೋ ಬಯಾಲಜಿಸ್ಟ್ ಆಗಿ ಕೆಲಸ ಮಾಡಬಹುದು. ಸೊ ಎಲ್ಲೆಲ್ಲಪ್ಪ ಅಂತಂದ್ರೆ ಈ ಒಂದು ಅಗ್ರಿಕಲ್ಚರ್ ಫಾರ್ಮ್ಸ್ ಆಗಿರ್ಬೋದು, ಅಥವಾ ಆರ್ಟಿಕಲ್ಚರ್ ಫಾರ್ಮ್ಸ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ಆಗಿರ್ಬೋದು, ಇದರೊಳಗೆ ನೀವು ಮೈಕ್ರೋ ಬಯಾಲಜಿಸ್ಟ್ ಆಗಿ ಕೆಲಸ ಮಾಡಬಹುದು. ಆಮೇಲೆ ರಿಸರ್ಚ್ ಅಸಿಸ್ಟೆಂಟ್ ಆಗಿನೂ ಕೂಡ ನೀವು ಕೆಲಸ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಕ್ವಾಲಿಟಿ ಕಂಟ್ರೋಲ್ ಆಫೀಸರ್ ಆಗಿನೂ ಕೂಡ ನೀವು ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಫುಡ್ ಸೇಫ್ಟಿ ಆಫೀಸರ್ ಆಗಿನೂ ಕೂಡ ವರ್ಕ್ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಕ್ಲಿನಿಕಲ್ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೂಡ ವರ್ಕ್ ಮಾಡಬಹುದು. ಆಮೇಲೆ ರಿಸರ್ಚ್ ಅಸಿಸ್ಟೆಂಟ್ ಆಗಿನೂ ಕೂಡ ನೀವು ವರ್ಕ್ ಮಾಡಬಹುದು. ಈ ತರ ನಿಮ್ಗೆ ಜಾಬ್ ಅಪಾರ್ಚುನಿಟೀಸ್ ಗಳು ಬಹಳಷ್ಟು ಇರ್ತಾವು. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಸ್ ಮಾಡಿದೀವಿ ನಾವು, ಜಾಬ್ ಅಪಾರ್ಚುನಿಟೀಸ್ ಗಳನ್ನ ಹೇಳಿದ್ರಿ, ಇದರ ಒಂದು ಸ್ಯಾಲರಿ ಸ್ಕೇಲ್ ಎಷ್ಟು ಇರ್ತೈತ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಸ್ಯಾಲರಿ ಸ್ಕೇಲ್ ಬಂದ್ಬಿಟ್ಟು ಅಪ್ರಾಕ್ಸಿಮೇಟ್ಲಿ ನಿಮ್ಗೆ ಇಲ್ಲಿ 3.5 to 5 lakh per annum
ಇರ್ತೈತಿ ನಿಮ್ಗೆ ಅಂದ್ರೆ ಫ್ರೆಶರ್ ಆಗಿ ಜಾಯ್ನ್ ಆದಾಗ. ಸೊ ಅದಾದ್ಮೇಲೆ ನಿಮ್ ಎಕ್ಸ್ಪೀರಿಯನ್ಸ್ ಆದಂಗೆ ನಿಮ್ದು ಅಪ್ರಾಕ್ಸಿಮೇಟ್ಲಿ 6 to 12 lakh per annum ನಿಮ್ದು ಸ್ಯಾಲರಿ ಇನ್ಕ್ರೀಸ್ ಆಕೊಂತ ಹೋಗ್ತೈತಿ. ನಿಮ್ಮ ಡಿಪೆಂಡ್ ಅಂದ್ರೆ ನಿಮ್ಮ ಸ್ಕಿಲ್ಸ್ಗಳು ಅದ್ರ ಜೊತೆ ನಿಮ್ಮ ಜಾಬ್ ಕರಿಕ್ಯುಲಮ್ಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ಮಾಡಿದ್ವಿ, ನಮ್ಗೆ ಜಾಬ್ ಅಪಾರ್ಚುನಿಟೀಸ್ ಹೇಳಿದ್ರಿ, ಇದರ ಒಂದು ಸ್ಯಾಲರಿ ಸ್ಕೇಲ್ ಹೇಳಿದ್ರಿ. ಸೊ ನಾವಿನ್ನು ಹೈಯರ್ ಎಜುಕೇಶನ್ ತಗೋಬೇಕು ಅನ್ಕೊಂಡಿದ್ವಿ, ಒಂದು BSc ಜನರಲ್ ಮೈಕ್ರೋಬಯಾಲಜಿ ಮಾಡಿದ್ಮೇಲೆ ಏನ್ ಹೈಯರ್ ಎಜುಕೇಶನ್ ಇರ್ತದ್ರಿ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಕೂಡ ನಿಮ್ಗೆ ಹಲವಾರು ಹೈಯರ್ ಎಜುಕೇಶನ್ ಆಪ್ಷನ್ಸ್ ಗಳು ಇರ್ತಾವು. ಸೊ ಅಂದ್ರ ಮಾಸ್ಟರ್ಸ್ ಇನ್ ಮೈಕ್ರೋಬಯಾಲಜಿ ಅಂತ ಬರ್ತೈತಿ. ಏನೆಲ್ಲ ನಾವು ಇದ್ರೊಳಗಡೆ ಹೈಯರ್ ಎಜುಕೇಶನ್ ತಗೋಬಹುದು ಅಂದ್ರೆ ಒಂದು MSc ಇನ್ ಮೈಕ್ರೋಬಯಾಲಜಿ ಅಂತ ಮಾಡ್ಬೋದು, ಅದಾದ್ಮೇಲೆ MSc ಇನ್ ಬಯೋಟೆಕ್ನಾಲಜಿ ಅಂತಾನು ಕೂಡ ಮಾಡ್ಬೋದು, PhD ಇನ್ ಮೈಕ್ರೋಬಯಾಲಜಿ ಅಂತ ಮಾಡ್ಬೋದು, PhD ಇನ್ ಬಯೋಟೆಕ್ನಾಲಜಿ ಅಂತಾನು ಕೂಡ ಮಾಡ್ಬೋದು. ಈ ತರ ನಿಮಗೆ ಹೈಯರ್ ಎಜುಕೇಶನ್ ಕೂಡ ಮಾಡ್ಲಿಕ್ಕೆ ಅವಕಾಶಗಳು ಇರ್ತಾವೆ ಈ ಒಂದು ಜನರಲ್ ಮೈಕ್ರೋಬಯಾಲಜಿ ಒಳಗಡೆ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳೇ, ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಎದ್ರಪ್ಪ ಅಂತಂದ್ರ ಈ ಒಂದು BSc ಇನ್ ಜನರಲ್ ಮೈಕ್ರೋಬಯಾಲಜಿ ಅನ್ನೋ ಒಂದು ಸಬ್ಜೆಕ್ಟ್ ಗಳ ಬಗ್ಗೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇರ್ತದಲ್ಲ ಅವರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ನಮ್ಮ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.